ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ನಮಸ್ಕಾರ ವೀಕ್ಷಕರೇ, ಕನ್ನಡ ನಾಡಿನ ಪ್ರಜ್ಞಾವಂತ ನಾಗರಿಕರೇ, ಸಂವಿಧಾನ ಪ್ರೇಮಿಗಳೇ, ಇದು ಕೇವಲ ಒಂದು ಸುದ್ದಿಯಲ್ಲ, ಮಾನವೀಯತೆ ಮತ್ತು ನಮ್ಮ ದೇಶದ ಕಾನೂನಿಗೆ ಎಸೆದಿರುವ ಭೀಕರ ಸವಾಲು. ಇದು ಇವತ್ತಿನ ಇನ್ಸೈಟ್ ಎಡಿಟರ್ ಸ್ಪೆಷಲ್ ಸಂಚಿಕೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲ್ಲೂಕಿನ ಬಿಳುವಾಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಲ್ಲಾಪುರ ಗ್ರಾಮದಲ್ಲಿ ನಡೆದ ಕೃತ್ಯ ಕೇಳಿದರೆ ಎಂಥವರ ರಕ್ತವು ಕುದಿಯುತ್ತದೆ. ಕಳೆದ ಜುಲೈ 24ರಂದು ನಡೆದ ಹಲ್ಲೆ ಪ್ರಕರಣದಲ್ಲಿ ಅಟ್ಟಹಾಸ ಮೆರೆದ ಪಾತಕಿಗಳು 8 ತಿಂಗಳ ಗರ್ಭಿಣಿ ಮಹಿಳೆಯೆಂದು ನೋಡದೆ ಆಕೆಯ ಮೇಲೆಯೂ ದೌರ್ಜನ್ಯ ಎಸಗಿದ್ದಾರೆ ಎಂದು ಆ ಸಂತ್ರಸ್ತ ಮಹಿಳೆಯ ಆರೋಪ. ಇಷ್ಟಕ್ಕೆ ನಿಂತಿಲ್ಲ ಈ ದೌರ್ಜನ್ಯದ ಪರ್ವ. ಈ ಪ್ರಕರಣದ ತನಿಖೆ ನಡೆಯುತ್ತಿರುವಾಗಲೇ ಜುಲೈ 27ರಂದು ಆ ಸಂತ್ರಸ್ತ ಕುಟುಂಬದ ಕುಡಿಯುವ ನೀರಿನ ಸಂಪರ್ಕವನ್ನೇ ಕಡಿತಗೊಳಿಸಲಾಗಿದೆ. ಹೌದು, ನೀವು ಕೇಳುತ್ತಿರುವುದು ನಿಜ. ಕುಡಿಯುವ ನೀರು ಆರೋಪಿಗಳ ಕಡೆಯವರಿಂದಲೇ ದೂರು ಕೊಡಿಸಿ ಸಂತ್ರಸ್ತ ಕುಟುಂಬದ ಮೂಲಭೂತ ಹಕ್ಕನ್ನೇ ಕಸಿದುಕೊಳ್ಳಲಾಗಿದೆ. ಅಂದರೆ ಇದರ ಹಿಂದೆ ಎಂಥ ತಂತ್ರ ಹೊಡಗಿರಬಹುದು? ಇದು ಕೇವಲ ಅಧಿಕಾರಿಗಳ ಆಡಳಿತಾತ್ಮಕ ಕ್ರಮವಲ್ಲ. ಆ ಬಡ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರ ಹಾಕಿ ಅವರನ್ನು ಬೆದರಿಸಿ ಪ್ರಕರಣವನ್ನು ಮುಚ್ಚಿಹಾಕಲು ನಡೆಸಿರುವ ಅಸಹ್ಯಕರ ಸಂಚು ಇದು. ಸಂವಿಧಾನದ ಆರ್ಟಿಕಲ್ 21 ಪ್ರತಿಯೊಬ್ಬ ನಾಗರಿಕನಿಗೂ ಘನತೆಯಿಂದ ಬದುಕುವ ಹಕ್ಕನ್ನು ನೀಡಿದೆ. ಕುಡಿಯುವ ನೀರು ಯಾರೋ ಮಾಡುವ ದಯೆಯಲ್ಲ, ಅದು ಪ್ರತಿಯೊಬ್ಬರ ಮೂಲಭೂತ ಹಕ್ಕು. ಮೂಲಭೂತ ಸೌಲಭ್ಯಗಳನ್ನು ಬಲಿಪಶುಗಳ ವಿರುದ್ಧ ಪ್ರತೀಕಾರದ ಅಸ್ತ್ರವಾಗಿ ಬಳಸುವುದು ಅಸಂವಿಧಾನಿಕ ಮತ್ತು ಅಕ್ಷಮ್ಯ ಅಪರಾಧ. ಹಲ್ಲೆ ಪ್ರಕರಣದ ತನಿಖೆಯನ್ನು ಜಿಲ್ಲಾಡಳಿತ ಯಾವುದೇ ಒತ್ತಡಕ್ಕೆ ಒಳಗಾಗದೆ ಶೀಘ್ರವಾಗಿ ಪೂರ್ಣಗೊಳಿಸಬೇಕು. ಸಂತ್ರಸ್ತ ಕುಟುಂಬಕ್ಕೆ ತಕ್ಷಣವೇ ಕುಡಿಯುವ ನೀರಿನ ಸಂಪರ್ಕವನ್ನು ಮರುಸ್ಥಾಪಿಸಬೇಕು. ನೀರಿನ ಸಂಪರ್ಕ ಕಡಿತಗೊಳಿಸಿ ಸಾಮಾಜಿಕ ಬಹಿಷ್ಕಾರಕ್ಕೆ ಸಂಚು ರೂಪಿಸಿದ ಪ್ರತಿಯೊಬ್ಬರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ಆ ಕುಟುಂಬಕ್ಕೆ ಸೂಕ್ತ ಪೊಲೀಸ್ ರಕ್ಷಣೆ ಮತ್ತು ನ್ಯಾಯ ಸಿಗಲೇಬೇಕು. ಕಣ್ರಿ ಸದ್ಯ ಎಸ್ಡಿಪಿಐ ಪಕ್ಷದ ಮುಖಂಡರುಗಳು ಈ ಸಂತ್ರಸ್ತೆ ಮಹಿಳೆಯ ಬೆನ್ನೆಲುಬಾಗಿ ನಿಂತು ಧೈರ್ಯ ತುಂಬಿ ಸಂತ್ರಸ್ತೆಯ ಪರವಾಗಿ ಹೋರಾಟಕ್ಕೆ ಇಳಿದಿದ್ದಾರೆ. ಎಸ್ಡಿಪಿಐನವರು ಕೂಡ ನಮಗ್ಯಾಕೆ ಬೇಕು ಬಿಡ್ರಪ್ಪ ಎಂದು ಸುಮ್ಮನಿರ್ತಿದ್ರೆ ಆ ಸಂತ್ರಸ್ತೆ ಮಹಿಳೆಯ ಆ ಪುಟ್ಟ ಕಂದಮ್ಮಗಳ ಗತಿ ಏನಾಗುತ್ತಿತ್ತು ಸ್ವಲ್ಪ ಯೋಚಿಸಿ. ನಾಚಿಕೆಗೇಡಿನ ವಿಷಯ. ಥೂ, ಯಾವ ಏಕತೆ ಸಮಾನತೆ ಹೆಸರಿನಲ್ಲಿ ಬಾಬಾ ಸಾಹೇಬರ ಸಂವಿಧಾನದ ಆಶ್ರಯಲ್ಲಿ ನವ ಭಾರತ ನಿರ್ಮಾಣ ಆಗಿದೆಯೋ ಅದೇ ಭಾರತೀಯರು ಇವತ್ತು ಸಾಮಾಜಿಕ ಬಹಿಷ್ಕಾರಕ್ಕೆ ಬಲಿಯಾಗುತ್ತಿದ್ದಾರೆ. ಕಾನೂನು ಅನ್ನುವುದು ಇವರಿಗೆ ಲೆಕ್ಕಕ್ಕೆ ಇಲ್ವಾ? ಇವರುಗಳಿಗೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಎತ್ತಿಹಿಡಿಯಬೇಕಾದ ಆಡಳಿತ ವ್ಯವಸ್ಥೆ ಇನ್ಯಾವಾಗ ಕಣ್ಣು ತೆರೆಯುತ್ತದೆ? ಸಂತ್ರಸ್ತರ ಮೇಲೆ ಮತ್ತೆ ಮತ್ತೆ ಅನ್ಯಾಯ ನಡೆಯಲು ಬಿಡಬಾರದು. ಈ ಅನ್ಯಾಯದ ವಿರುದ್ಧ ಆಡಳಿತ ತಕ್ಷಣವೇ ಜಾಗೃತಗೊಂಡು ಸಂತ್ರಸ್ತೆಗೆ ನ್ಯಾಯ ಒದಗಿಸುವ ಕೆಲಸ ಮಾಡಬೇಕಾಗಿದೆ. ಇದೇ ಇವತ್ತಿನ ಇನ್ಸೈಟ್ ಎಡಿಟರ್ ಸ್ಪೆಷಲ್. ಕಿತ್ತಾಕಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಒಂದು ಪ್ರತಿಭಟನೆ ಮಾಡ್ತಿದ್ದಾರೆ ನಮ್ಮ ಗಮನಕ್ಕೆ ಬಂತು. ನಾವು ಇಮಿಡಿಯೇಟ್ ಆಗಿ ಚಿಕ್ಕಮಗಳೂರಿನ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟು, ಅಡಿಷನಲ್ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಹಾಗೂ CO ಕಚೇರಿಗೆ ಹೋಗಿ ಮತ್ತೆ ನಂತರ EO ಎಕ್ಸಿಕ್ಯೂಟಿವ್ ಆಫೀಸರ್ ಇಲ್ಲಿ ನಮ್ಮ ಪಂಚಾಯತ್ ಕಡೂರಿನ ಪಂಚಾಯತ್ ಆಫೀಸರ್ ಹತ್ರ ಅಲ್ಲೊಂದು ಭೇಟಿ ಮಾಡಿ ಅವ್ರು ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ನಾವು ಈ ಪಂಚಾಯತಿಗೆ ಭೇಟಿ ನೀಡುವಾಗ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು, ಹೆಂಗಸರು, ಒಂದು 8 ಮಂತ್ಸ್ ಪ್ರೆಗ್ನೆಂಟು ಆ ತಾಯಿ, ನಂತರ ನೀರನ್ನು ವಿತೌಟ್ ನೋಟಿಫಿಂಗ್ ದೆಮ್ ಇವರು ಕ್ಯಾನ್ಸಲ್ ಮಾಡಿರ್ತಾರೆ ಪಂಚಾಯತ್ PDO ಅವರು ಹಾಗೂ ಇಲ್ಲಿನ ಅಧಿಕಾರಿಗಳು. ಅದನ್ನು ನಾವು ಖಂಡಿಸಿ ಇವತ್ತು ನಾವು ಕೂಡ ಇದನ್ನು ಖಂಡಿಸ್ತೀವಿ. ಅದೇ ರೀತಿಯಲ್ಲಿ ಇವರು ಕೂಡ ಪ್ರತಿಭಟನೆ ಒಂದು ಮಾಡ್ತಿದ್ದಾರೆ. ಆದರೆ ಇಲ್ಲಿ ಅಡ್ಮಿನಿಸ್ಟ್ರೇಟರು ಇವಾಗ ತಕ್ಷಣ ಭೇಟಿ ಮಾಡಿ ಇವರು ಇವತ್ತು ಒಂದು ಭರವಸೆ ಕೊಟ್ಟಿದ್ದಾರೆ. ನಾಳೆನೇ ಇಮಿಡಿಯೇಟ್ ಆಗಿ ಅಲ್ಲಿ ಏನು ಕ್ಯಾನ್ಸಲ್ ಮಾಡಿದ್ದಾರೆ ಅದನ್ನು ನಾವು ಗಮನ ಹರಿಸಿ ಅಲ್ಲಿ ಏನಾಗಿದೆ ಅಂತ ಬಿಟ್ಟು ರಿಪೋರ್ಟ್ ಮಾಡ್ತೀವಿ. ಅದೇ ರೀತಿಯಲ್ಲಿ ಇವಾಗೆ ರಿಪೋರ್ಟ್ ಮಾಡಿ ನಂತರ ಇಮಿಡಿಯೇಟ್ ಆಗಿ ಅವ್ರಿಗೆ ಬೇಸಿಕ್ ನೀಡ್ಸ್ ಏನು ಕೊಡಬೇಕು ಅದು ಒದಗಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಭರವಸೆ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಇವರಿಗೆ ರಿಕ್ವೆಸ್ಟು, ನಾಳೆ ಇವತ್ತು ಇವರು ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.